ಹಾಯ್ ಫ್ರೆಂಡ್ಸ್, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಮೌಂಟು ಯಾವಾಗ ಬರುತ್ತೆ ಅಂತ ಹೇಳಿ ನೀವೇ ಓನಾಗಿ ತಿಳ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಗೂಗಲನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ಸೊ ಯಾವ ರೀತಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಓಕೆನಾ. ಸೊ ಇಲ್ಲಿ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಅಂತ ನೀವು ಪ್ರೆಸ್ ಮಾಡಿ. ಓಕೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇನ್ಸ್ಟಾಲ್ಮೆಂಟ್. ಸೊ ಅದರ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ ಏನಂತ. ಓಕೆ, ವೆಬ್ಸೈಟಲ್ಲೇ ಶೋ ಆಗ್ತದೆ, ನೀವು ನೋಡ್ಬೋದು. ಸೊ ಅಕಾರ್ಡಿಂಗ್ ಟು PM Kisan website, PM Modi is expected to release 18 installment of PM Kisan scheme on 5/2024 to check your status beneficiary of PM Kisan scheme. ಅಂದರೆ ಅಕ್ಟೋಬರ್ 5ನೇ ತಾರೀಕಿಗೆ ಆಗ್ತೀವಿ, ನೀವು ಚೆಕ್ ಮಾಡ್ಕೋಬೋದು ಅವತ್ತಿನ ದಿನ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಥರ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. PM Kisan, ಓಕೆ, PM Kisan ವೆಬ್ಸೈಟ್ಗೆ ಹೋಗಿ. ಓಕೆ, PM ಕಿಸಾನ್ ಅಂತ ವೆಬ್ಸೈಟ್ಗೆ ಹೋಗ್ತೀರಾ, PM ಕಿಸಾನ್ ಸಮ್ಮಾನ್ ನಿಧಿ ಅಂತ. ಸೊ ಅಲ್ಲಿ ಈ ರೀತಿ ಇದು ಓಪನ್ ಆಗುತ್ತೆ. ಓಕೆ, ಸ್ಕ್ರೀನ್ ಓಪನ್ ಆಗುತ್ತೆ. ಇನ್ನು ನೀಡ್ ಹೆಲ್ಪ್ ಆಸ್ಕ್ ಕಿಸಾನ್ ಮಿತ್ರ ಅಂತ ಇದೆ. ಸೊ ನಿಮ್ಗೆ ಏನಾದರೂ ಬೇಕಿದ್ದರೆ ಮಾಡ್ಬೋದು, ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ. ಇನ್ನು ನ್ಯೂ ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ ಅಂತ ಇದೆ. ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್, ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ಬೋದು, KYC ಮಾಡ್ಬೋದು. ನೋ ಯುವರ್ ಸ್ಟೇಟಸ್, ಓಕೆ, ನಿಮ್ಮ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಹೆಂಗೆ? ಸೊ ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಇದನ್ನು ಕೊಟ್ಟಿರ್ತಾರೆ, ನಂಬರ್, ಅದು ಮತ್ತು ಕ್ಯಾಪ್ಚೇನ್ ಕಾಣಿಸ್ತಾ ಇದೆಯಾ, ಆ ಕ್ಯಾಪ್ಚನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಿಮಗೆ ಗೆಟ್ OTP ಅಂತ ಇದೆ. ಸೊ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಸೊ ನಿಮಗೆ ಎಲ್ಲಿದೆ ನಿಮ್ಮ ಸ್ಟೇಟಸ್ಸು, ಅಮೌಂಟ್ ಬಂದಿದೆನಾ ಅಥವಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು. ಓಕೆ, ನಿಮ್ಮ PM ಅಥವಾ ಲಾಗಿನ್ ಅಂತ ಇದೆ ಇಲ್ಲಿ ನೋಡಿ. ಸೊ ಏನಂತ ಇದೆ, ಯೂಸರ್ ID, ಪಾಸ್ವರ್ಡು, ಇದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಇಲ್ಲ. ಓಕೆನಾ. ಸೊ ನಾನು ತೋರಿಸಿದ್ನಲ್ಲ ಆ ರೀತಿ ನೀವು ಮಾಡ್ಕೋಬೋದು. KYCನೂ ಕೂಡ ಆಗಿದೆನಾ ಇಲ್ಲ ಅಂತ ಹೇಳಿ KYC ಚೆಕ್ ಮಾಡ್ಬೋದು. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಮಾಡಿದರೆ KYC ಆಗಿದೆನಾ ಇಲ್ಲ ಅಂತ ಗೊತ್ತಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಮಾಡಿದರೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ನು, ಇಲ್ಲಿ ನೀವು ಫಾರ್ಮರ್ ರಿಜಿಸ್ಟ್ರೇಷನ್ನ ನೀವು ಮಾಡ್ಕೋಬೋದು. ಓಕೆನಾ, ನೀವೇ ಮಾಡ್ಕೋಬೋದು ಮನೆಯಲ್ಲಿ. ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಇದೇ ರೀತಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು. ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇದೆ, ನೋ ಯುವರ್ ಸ್ಟೇಟಸ್ ಅಂತ ಇದೆ, ಆನ್ಲೈನ್ ರಿಫಂಡ್ ಆಗಿದೆನಾ ಇಲ್ಲ ಅಂತ ನೋಡ್ಬೋದು. ಮತ್ತು PM ಕಿಸಾನ್ ಯೋಜನೆಯ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಇನ್ನು ಹೆಲ್ಪ್ ಲೈನ್ ಕೂಡ ತೊಗೋಬೋದು ನೀವು. ನಿಮ್ಮದೇನಾದರೂ ಪ್ರಾಬ್ಲಮ್ ಆಗಿದ್ದರೆ ನೇಮ್ ಕರೆಕ್ಷನ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಕರೆಕ್ಷನ್ ಇದ್ದರೆ ಅದನ್ನು ಕೂಡ ಮಾಡ್ಕೋಬೋದು. ಓಕೆನಾ. ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟರ್ ಫಾರ್ಮರ್ CSC ಫಾರ್ಮರ್, ಓಕೆ, ಸ್ಟೇಟಸ್ ನೋಡ್ಕೋಬೋದು. ಇನ್ನು ನೇಮ್ ಕರೆಕ್ಷನ್ ಮಾಡ್ಕೋಬೋದು. ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.